ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಬಂದು ಎಲ್ಲಿದ್ದೀನಪ್ಪ ಅಂತಂದರೆ ನಾಗರಭಾವಿ ಸರ್ಕಲಲ್ಲಿ ಇದ್ದೀನಿ. ಸೊ ಏನಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಬಿರಿಯಾನಿ ಶಾಪ್ ಇದೆ ಗುರು, ಮಸ್ತ್ ಬಿರಿಯಾನಿ ಶಾಪು ಇಲ್ಲಿ ಮಾತ್ರ. ಸೊ ಸಖತ್ತಾಗಿರುತ್ತೆ. ಆದಷ್ಟು ಲೇಟಾಗಿ ಮಾಡಿದ್ರೆ ಬಿರಿಯಾನಿ ಕೂಡ ಖಾಲಿ ಆಗುತ್ತೆ, ಕಬಾಬ್ ಕೂಡ ಇರೋಲ್ಲ. ಸೊ ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ಸ್ವಲ್ಪ ಆರ್ಡ್ರ್ ಮಾಡಿಬಿಡ್ತೀನಿ ಬಿರಿಯಾನಿನೂ ಮತ್ತು ಕಬಾಬು. ಅಣ್ಣ 2 ಬಿರಿಯಾನಿ ರೈಸು ಪಾರ್ಸಲ್ಲು ಮತ್ತು 2 ಕಬಾಬ್ ಪಾರ್ಸಲ್. ಸೊ ನೋಡಿದ್ರಲ್ಲ, ಇಲ್ಲಂತೂ ಕಸ್ಟಮರ್ಸ್ ಡೈಲಿ ಬರ್ತಾನೆ ಇರ್ತಾರೆ, ಇವ್ರು ತುಂಬ್ತಾನೆ ಇರ್ತಾರೆ, ಪಾರ್ಸಲ್ ಮಾಡಿ ಕಳಿಸ್ತಾನೆ ಇರ್ತಾರೆ ಮನೆ ಕಡೆ. ಸೊ ನಿಜವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನೀವೇ ಕಳೆದೋಗ್ಬಿಡ್ತೀರಾ. ಸೊ ಇಲ್ಲಿ ಬಿರಿಯಾನಿ ಕಬಾಬ್ ಮಾತ್ರ ಫುಲ್ ಫೇಮಸ್ಸು. ಸೊ ಇಲ್ಲಿ ವೀಕ್ಲಿ ಟ್ವೈಸ್ ಏನೋ ಕ್ಲೋಸ್ ಮಾಡ್ತಾರಷ್ಟೇ. ಬಟ್ ನೀವು ಕಬಾಬ್ ಬೇಕು ಅಂತ ಪರ್ಟಿಕ್ಯುಲರಾಗಿ ಬಂದರೆ 8 o'clock ಮೇಲೇ, 8 PM ಮೇಲೇ ಸಿಗುತ್ತೆ. ಸೊ 8 ಒಳಗಡೆ ನೀವು ಬಂದರೆ ಕಬಾಬ್ ಮಿಸ್ ಮಾಡ್ಕೊಳೋ ಚಾನ್ಸಸ್ ಬೇಜಾನ್ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪ್ರತಿ ಟೈಮ್ ತೊಗೊಬೇಕಾದ್ರೂ ಇಲ್ಲೇ ಬಂದು ತೊಗೊಳೋದು. ಈ ರೋಡ್ ಸೈಡಲ್ಲೇ ಮಾರ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಮಹಾದೇವಣ್ಣ ವೈಟ್ ಪಲಾವ್ ಅಂತ ಇದೆ. ಸೊ ಇಲ್ಲಿ ಬಂದರೆ ಮಾತ್ರ ಮಸ್ತು. ಸೊ ನೋಡ್ಬೋದು, ನಮ್ಮ 2 ಪ್ಲೇಟ್ ಕಬಾಬ್ನ ಪಾರ್ಸಲ್ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನ ನೋಡ್ಬಿಟ್ಟು ಹೈಜೀನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂದ್ಬೇಡಿ. ಮಾತ್ರ ಮಸ್ತ್ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಒಳಗಡೆ ಮಾಡ್ಕೊಂಬಂದು ಆಚೆ ಸರ್ವ್ ಮಾಡ್ತಾರೆ, ಬಿಕಾಸ್ ಕೆಳಗಡೆ ಜಾಗ ಇರಲ್ಲ ಅಂತ. ಸೊ ಮನೆಗೆ ಬಂದು ಹಾಕೊಂಡು ತಿಂತಾ ಇದ್ರೆ ಗುರು, ಅಬ್ಬಾ ಏನು ಗುರು, ಎಲ್ಲಿದೆ ನೆಮ್ಮದಿ? ಇದೇ ನೆಮ್ಮದಿ. ತಿನ್ನಬೇಕು, ಊಟ ಮಾಡಬೇಕು, ನಡಿ ಅಂತ ಅನ್ಬೇಕು. ಸೊ ಮತ್ತೊಮ್ಮೆ ಲೊಕೇಶನ್ ಹೇಳ್ತಾ ಇದ್ದೀನಿ ನೋಡಿ, ಕೇಳಿಸ್ಕೊಳ್ಳಿ. ನಾಗರಭಾವಿ ಸರ್ಕಲ್ಲು ಲೆನ್ಸ್ ಕಾರ್ಟ್ ಶೋರೂಮ್ ಇದೆ, ಅದ್ರ ಡೆಡ್ ಆಪೋಸಿಟಲ್ಲಿ ಶಾಪ್ ಇರೋದು. ಸೊ ನೀವು ಬನ್ನಿ. ವೀಕ್ಲಿ ಟ್ವೈಸ್ ಮಾತ್ರ ಕ್ಲೋಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿರುತ್ತೆ. ಮಸ್ತ್ ಬಿರಿಯಾನಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಮನೆಗೆ ಹೋಗಿ. ಸೊ ಇವತ್ತಿಗೆ ಇಷ್ಟ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್.